ಎವ್ರಿವನ್, ಸೊ ಇವತ್ತು ನಾವು ದುಬೈ ಫೇಮಸ್ ವೈರಲ್ ಕುನಾಫಾ ಚಾಕ್ಲೇಟ್ ಟ್ರೈ ಮಾಡ್ತಾ ಇದ್ದೀವಿ. ಸೊ ನಾಟ್ ಅ ನಾರ್ಮಲ್ ವೇ, ನಾನು ಈ ಮೌಲ್ಡ್ ಯೂಸ್ ಮಾಡಿ ಟ್ರೈ ಮಾಡ್ತಾ ಇದ್ದೀನಿ. ಅಂದರೆ ಒಂದು ಬೈಟ್ ಚೆನ್ನಾಗಿರುತ್ತೆ, ಒಂದು ಹೋಲ್ ಚಾಕ್ಲೇಟ್ಗಿಂತ ಅದು ಒಂದೇ ಯೂಸ್ಗೆ ಆಗಿಬಿಡುತ್ತೆ. ಇಷ್ಟು ಉದ್ದ ಚಾಕ್ಲೇಟ್ ಇದ್ರೂ ಒಂದು ಸರ್ತಿ ಬ್ರೇಕ್ ಮಾಡಿಬಿಟ್ರೆ ಅದು ಯೂಸ್ ಇರಲ್ಲ. ಅದಕ್ಕೆ ಈ ಥರ ಚಿಕ್ಕ ಚಿಕ್ಕ ಬೈಟ್ಸಲ್ಲಿ ತಿಂದರೆ ಚೆನ್ನಾಗಿರುತ್ತೆ ಅಂತ ನಾನು ಮೌಲ್ಡ್ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಅದಕ್ಕೆ ತುಂಬ ಮಿನಿಮಲ್ ಇಂಗ್ರೀಡಿಯೆಂಟ್ಸ್, ಬೇಗನೆ ಮಾಡ್ಬೋದು. ಸೊ ಲೆಟ್ಸ್ ಟ್ರೈ. ಸೊ ಅದಕ್ಕೆ ಫಸ್ಟ್ ನಾನು ಯೂಸ್ ಮಾಡ್ತಾ ಇರೋದು ಬಂದುಬಿಟ್ಟು ಮಿಲ್ಕ್ ಮೇಡ್ ವೈಟ್ ಚಾಕ್ಲೇಟ್, ಎನಿ ವೈಟ್ ಚಾಕ್ಲೇಟ್ ಆಯಿತಾ. ಸೊ ನನಗೆ ಇದು ಈಸಿಯಲಿ ಅವೈಲೇಬಲ್ ಇದೆ, ಸೊ ಐ ಹ್ಯಾವ್ ಪಿಕ್ ದಿಸ್. ಆ್ಯಂಡ್ ಮಿಲ್ಕ್ ಚಾಕ್ಲೇಟ್, ಅದು ಬಿಟ್ಟರೆ ಪಿಸ್ತಾಶಿಯೋ, ಒಬ್ವಿಯಸ್ಲಿ ಪಿಸ್ತಾಶಿಯೋ ಬೇಕು. ಆ್ಯಂಡ್ ಸೇಮಿಯಾ, ನಾನು ರೋಸ್ಟೆಡ್ ಸೇಮಿಯಾ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು. ಸೊ ಬನ್ನಿ ಟ್ರೈ ಮಾಡೋಣ. ಸ್ವಲ್ಪ ಪಿಸ್ತಾಶಿಯೋಸ್ನ ನಾನು ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ ಇವಾಗ. ಸೊ ಈಗ ಪಿಸ್ಟಾಶಿಯೋಸ್ ಡ್ರೈ ರೋಸ್ಟ್ ಆಗಿದೆ. ಇದಕ್ಕೆ ನಾವು ಚಾಕ್ಲೇಟ್ ಆ್ಯಡ್ ಮಾಡೋಣ, ಲೈಕ್ ವೈಟ್ ಚಾಕ್ಲೇಟ್ ಮತ್ತು ಸ್ವಲ್ಪ ಕಂಡೆನ್ಸ್ ಮಿಲ್ಕ್ ಆ್ಯಡ್ ಮಾಡಿಬಿಟ್ಟು ಇದು ಮಾಡ್ಕೊಳ್ಳೋಣ, ಪೇಸ್ಟ್ ಮಾಡ್ಕೊಳ್ಳೋಣ. ಸೊ ನಾನು ಸ್ಮಾಲ್ ಜಾರ್ನ ಯೂಸ್ ಮಾಡ್ತಾ ಇದ್ದೀನಿ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ. ನಾನು ಸ್ವಲ್ಪ ಕ್ವಾಂಟಿಟಿಲೇ ಮಾಡ್ತಾ ಇರೋದು, ಸೊ ಸ್ವಲ್ಪ ರೋಸ್ಟ್ ಅದಕ್ಕೆ ಚಾಪ್ ಮಾಡಿ ಹಾಕೋಕ್ಕಂತ ಇಡ್ತೀನಿ. ಇಷ್ಟು ಪಿಸ್ತಾಶಿಯೋ ಸಾಕು. ಸೊ ಇದಕ್ಕೆ ನಾನು ಸ್ವಲ್ಪ ಕಂಡೆನ್ಸ್ ಮಿಲ್ಕ್ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ವೈಟ್ ಚಾಕ್ಲೇಟ್, ಲೈಕ್ ತುಂಬ ಮಿನಿಮಲ್, ಬಿಕಾಸ್ ಆಲ್ರೆಡಿ ಕಂಡೆನ್ಸ್ ಮಿಲ್ಕ್ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ಸ್ವಲ್ಪ ವೈಟ್ ಚಾಕ್ಲೇಟ್ ಹಾಕ್ತಾ ಇದ್ದೀನಿ. ಸೊ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಇದನ್ನ ಗ್ರೈಂಡ್ ಮಾಡ್ಕೊಳ್ಬೇಕು. ಸೊ ಇವಾಗ ಪಿಸ್ತಾಶಿಯೋ ಪೇಸ್ಟ್ ರೆಡಿ ಆಗಿದೆ. ಇದಕ್ಕೆ ನಾನು ಹುರಿದಿರೋ ಸೇಮಿಯಾ ಹಾಕಬೇಕು, ಬಟ್ ಫಸ್ಟ್ ಹುರ್ಕೊಳ್ಳೋಣ ಅದನ್ನು. ನಾ ಇಷ್ಟೇ ತೊಗೊಂಡಿರೋದು, ಸೊ ನಾನು ಸ್ವಲ್ಪ ಕ್ವಾಂಟಿಟಿಲೇ ಮಾಡ್ತಾ ಇರೋದಲ್ವ, ಸೊ ಇಷ್ಟು ಸೇಮಿಯಾ ತೊಗೊಂಡಿದ್ದೀನಿ. ಇದು ರೋಸ್ಟೆಡ್, ಬಟ್ ನಾನು ಇನ್ನೊಂದು ಸ್ವಲ್ಪ ತುಪ್ಪದಲ್ಲಿ ರೋಸ್ಟ್ ಮಾಡ್ಕೊಳ್ತೀನಿ. ಸೊ ನಾನು ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು, ಇಲ್ಲ ನೀವು ಬೆಣ್ಣೆನಾದರೂ ಹಾಕೋಬೋದು. ಸೊ ನಾನು ಇಲ್ಲಿ ಸ್ವಲ್ಪ ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ, ಲೈಕ್ ನಂಗೆ ಜಾಸ್ತಿ ಇಷ್ಟ ಆಗಲ್ಲ, ಅದಕ್ಕೆ ಸ್ವಲ್ಪನೇ ಹಾಕ್ಕೊಳ್ತಾ ಇರೋದು. ಸೊ ಈ ಮಿಕ್ಸ್ಚರ್ನ ನಾವು ಇದಕ್ಕೆ ಹಾಕ್ಕೊಳ್ಳೋಣ. ಸೊ ಇದೆರಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಫುಲ್ ಮಿಕ್ಸ್ ಮಾಡೋಣ. ಸೊ ಇದಕ್ಕೆ ನಾನು ಇನ್ನೊಂದು ಸ್ವಲ್ಪ ಪಿಸ್ತಾಶಿಯೋ ಪೀಸಸ್ ಹಾಕ್ತಿದ್ದೀನಿ, ಲೈಕ್ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋದು. ಓಕೆ, ಸೊ ಫಿಲ್ಲಿಂಗ್ ರೆಡಿ ಆಯಿತು. ಇವಾಗ ನಾವು ಚಾಕ್ಲೇಟ್ ರೆಡಿ ಮಾಡ್ಕೊಳ್ಳೋಣ. ಫಿಲ್ಲಿಂಗ್ ರೆಡಿ ಆಯಿತು. ವೈಟ್ ಚಾಕ್ಲೇಟ್ ಮತ್ತು ಮಿಲ್ಕ್ ಚಾಕ್ಲೇಟ್ ಎರಡನ್ನೂ ಮೆಲ್ಟ್ ಮಾಡಬೇಕು. ಸೊ ಇದೆರಡು ಮೆಲ್ಟ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಸೊ ಇವಾಗ ಮೌಲ್ಡ್ ಇದು ರೆಡಿ ಆಗಿದೆ. ವೈಟ್ ಚಾಕ್ಲೇಟ್, ಮಿಲ್ಕ್ ಚಾಕ್ಲೇಟ್ ಆ್ಯಂಡ್ ದ ಮೌಲ್ಡ್ ಎಲ್ಲ ರೆಡಿ ಆಗಿದೆ. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ವೈಟ್ ಚಾಕ್ಲೇಟ್ ಅಂದರೆ ಸುಮ್ಮನೆ ಸ್ಪ್ರೆಡ್ ಮಾಡೋಣ ಮೌಲ್ಡಲ್ಲಿ. ಸೊ ನಾವು ಇವಾಗ ಇದಕ್ಕೇನೆ ಚಾಕ್ಲೇಟ್ ಆ್ಯಡ್ ಮಾಡೋಣ.
ಇದನ್ನು ಫ್ರಿಡ್ಜಲ್ಲಿ ಸೆಟ್ ಮಾಡೋಕೆ ಇಡೋಣ. ಸೊ ಇದನ್ನ ಸೆಟ್ಟಿಂಗ್ ಮಾಡೋಕೆ ಇಡಬೇಕು. ಫ್ರಿಡ್ಜಲ್ಲಿ 2 hours ಸೆಟ್ಟಿಂಗ್ ಇಡೋಣ. ನೋಡೋಣ 2 hours ಎಷ್ಟು ಬೇಗ ಸೆಟ್ ಆಗುತ್ತೋ ಅಷ್ಟೊತ್ತು. ಸೊ ಫ್ರಿಡ್ಜಲ್ಲಿ ಇಡೋಣ ಸೆಟ್ ಆಗೋಕ್ಕೆ. ಸೊ ಇದು ರೆಡಿ ಆಗಿದೆ ಇವಾಗ ಚಾಕ್ಲೇಟ್. ಇದಕ್ಕೆ ಫಿಲ್ಲಿಂಗ್ ಹಾಕೋಣ. ಸೊ ಈ ಥರ ನಾನು ಫಿಲ್ಲಿಂಗ್ ಹಾಕ್ತಾ ಇದ್ದೀನಿ. ಸೊ ಫಿಲ್ಲಿಂಗ್ ಎಲ್ಲ ಆಯಿತು. ಸೊ ಇವಾಗ ನಾವು ಫಿಲ್ಲಿಂಗ್ ಎಲ್ಲ ಆ್ಯಡ್ ಮಾಡಿದ್ದೀವಿ. ಇದಕ್ಕೆ ಫೈನಲ್ ಟಚ್ ಆ ಥರ ಚಾಕ್ಲೇಟ್ ಆ್ಯಡ್ ಮಾಡೋಣ. ಸೊ ಮೆಲ್ಟೆಡ್ ಚಾಕ್ಲೇಟ್. ಇದನ್ನು ನಾವು ಫ್ರೀಸರಿಗೆ ಇಡೋಣ ಇದು ಸೆಟ್ ಆಗೋಕ್ಕೆ. ಸೊ ಸೆಟ್ ಆದಮೇಲೆ ನೋಡೋಣ ಹೇಗೆ ಬರುತ್ತೆ ಅಂತ. ಸೊ ಯಮ್ಮಿ ಬೈಟ್ಸ್, ಬಟ್ ಫ್ರೀಸರ್ಗೆ ಇಡೋಣ ಸೆಟ್ ಆಗೋಕ್ಕೆ. ಸೊ ಯು ಗೈಸ್ ಫೈನಲಿ ಫ್ರೀಸರ್ ಇಂದ ಹೊರಗಡೆ ತೆಗೆದಿದ್ದೀನಿ. ಇವಾಗ ನನಗಂತೂ ಎಕ್ಸೈಟೆಡ್ ಆಯಿತಾ. ನಾನಂತೂ ವೆಯ್ಟ್ ಮಾಡ್ತಾಯಿದ್ದೆ ಯಾವಾಗ ಟ್ರೈ ಮಾಡೋದಂತ. ಸೊ ಅದು ಇನ್ನೊಂದು ಸ್ವಲ್ಪ ಹಾಕಬೇಕಿತ್ತು, ಬಟ್ ಲೈಕ್ ನನಗೆ ಟ್ರೈ ಮಾಡಲೇಬೇಕಂತ ತೆಗೆದುಬಿಟ್ಟೆ. ಹೆಂಗಿದ್ರು ಅದು ಲೈಕ್ ಬರ್ತಾಯಿತ್ತು. ನಾನು ಡಿಮೋಲ್ಡ್ ಮಾಡೋಕ್ಕೆ ಹೋದಾಗ ಅದು ಬರ್ತಾಯಿತ್ತು. ಬಟ್ ಓಕೆ, ಕ್ಯಾಚ್ ಇಟ್ಕೊಳಕ್ಕಾಗಲಿಲ್ಲ. ಅದು ಕೈ ತಪ್ಪಿ ಬಿದ್ದೋಗ್ಬಿಡ್ತು ಎನಿವೇಸ್. ಬಟ್ ಗೈಸ್ ಎಷ್ಟು ಚೆನ್ನಾಗಿತ್ತು ಗೊತ್ತಾ. ನೀವಂತೂ ಟ್ರೈ ಮಾಡಲೇಬೇಕು. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಮಕ್ಕಳಿಗಂತೂ ನೀವು ಈಸಿಯಾಗಿ ಮಾಡಿಕೊಡ್ಬೋದು. ಸೊ ಮನೆಯಲ್ಲೇ ಆರಾಮಾಗಿ ಮಾಡಿಕೊಡ್ಬೋದು. ಇದು ತುಂಬ ಗ್ರೇಟ್ ರೆಸಿಪಿ. ನಾನು ತಿಂದ್ಬಿಟ್ಟಿದ್ದೀನಿ ಆಲ್ರೆಡಿ. ಸೊ ಲೆಟ್ ಮೀ ಟೇಕ್ ಒನ್ ಮೋರ್. ಓಕೆ, ಈ ಥರ ಬಂದಿದೆ ಚಾಕ್ಲೇಟ್. ಓಕೆ, ಮಮ್ಮಿ ಕೊಡೋಣ. ಹಿಂಗೆ ಹಿಡ್ಕೊ, ಒಂದೇ ಸರ್ತಿ ಬಾಯಿಗೆ ಹಾಕೋ. ಸೂಪರ್ ಆಗೈತೆ. ಎವ್ರಿ ಟೈಮ್ ನಾನು ಲೈಕ್ ಹೊರಗಡೆ ತೆಗಿಬೇಕು ಅಂದ್ಕೊಂಡಾಗ ಅದು ಹಾಗೆ ಪಾಪ್ ಆಗಿ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಸೊ ಲೈಕ್ ಓಕೆ, ಈ ಸರ್ತಿ ಹೀಗೆ ಇದು ಮಾಡೋಣ. ಓಕೆ, ಸೊ ಈಗ ಕರೆಕ್ಟಾಗಿ ಬಂತು, ನೋಡ್ತಾ ಇರ್ಬೋದು ನೀವು. ಸೊ ಆ್ಯಕ್ಚುಲಿ ಮೌಲ್ಡ್ ಸ್ಮೈಲಿ ಶೇಪ್ಸಲ್ಲಿದೆ. ಸೊ ತುಂಬ ಆ ಥರ ಈ ಥರ ಶೇಪ್ಸಲ್ಲಿ, ಅದಕ್ಕೆ ಚೆನ್ನಾಗೈತೆ ಚಿನ್ನಿ. ತಗೋ, ಮತ್ತೆ ಇಡಬೇಕು ಇನ್ನೊಂಚೂರು ಫ್ರೀಸ್ ಆಗಲಿ. ಎನಿವೇಸ್ ಗಾಯ್ಸ್, ತುಂಬ ಚೆನ್ನಾಗಿ ಬಂದಿದೆ ಚಾಕ್ಲೇಟ್. ಸೊ ನಾಟ್ ಬ್ಯಾಡ್.